ಲೋಕಭವನದಲ್ಲಿ ಡಿಕೆಶಿ ಪಟ್ಟಾಭಿಷೇಕಕ್ಕೆ ಕ್ಷಣಗಣನೆ ಆರಂಭವಾಗಿದೆ. ಗ್ಲಾಸ್ ಹೌಸ್ನಲ್ಲಿ ವಿಭಿನ್ನವಾಗಿ ವೇದಿಕೆಯನ್ನ ವ್ಯವಸ್ಥೆ ಮಾಡಲಾಗಿರುವಂತದ್ದು. ಪೂರ್ವಾಭಿಮುಖವಾಗಿ ನಿಂತು ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ ಡಿಕೆ ಶಿವಕುಮಾರ್. ಪ್ರಮಾಣ ವಚನಕ್ಕೆ ಅನುಕೂಲವಾಗುವಂತ ವೇದಿಕೆ ನಿರ್ಮಾಣ ಮಾಡಲಾಗಿದೆ. ವಾಸ್ತು ಜ್ಯೋತಿಷಿಯ ಪ್ರಕಾರ, ಅವರು ಹೇಳಿದ ಪ್ರಕಾರ ವೇದಿಕೆ ನಿರ್ಮಾಣ ಆಗಿದೆ. ಹೊಸ ಸಂಪ್ರದಾಯಕ್ಕೆ ನಾಂದಿ ಹಾಡಿದ್ದಾರೆ ಡಿಕೆ ಶಿವಕುಮಾರ್. ಪದಗ್ರಹಣದ ವೇದಿಕೆ ಮೇಲೆ 20 ಆಸನಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ. ರಾಜ್ಯಪಾಲರು ಸೇರಿದಂತೆ ಅಲ್ಲಿ ಯಾರೆಲ್ಲ ಸಚಿವರಾಗಲಿದ್ದಾರೆ ಅವರಿಗೆ ಆಸನದ ವ್ಯವಸ್ಥೆ, ಸ್ವಾಮೀಜಿಗಳಿಗೆ ಪ್ರತ್ಯೇಕವಾಗಿ 40 ಆಸನಗಳ ವ್ಯವಸ್ಥೆ, ಒಟ್ಟು 3,500 ಜನರಿಗೆ ಆಸನದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಲೋಕಭವನದಲ್ಲಿ 2,000ಕ್ಕೂ ಹೆಚ್ಚು VIP ಪಾಸ್ಗಳ ವ್ಯವಸ್ಥೆಯನ್ನ ಕೂಡ ಮಾಡಲಾಗಿದೆ, ಈಗ ಆಲ್ರೆಡಿ ಕೊಡಲಾಗಿದೆ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹೆಬ್ಬಾಕ ತಿಮ್ಮೇಗೌಡರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ತಿಮ್ಮೇಗೌಡರು, ಏನಾಗ್ತಾ ಇದೆ ಲೋಕಭವನದಲ್ಲಿ, ಯಾವ ರೀತಿಯಾಗಿದೆ ವ್ಯವಸ್ಥೆ, ಯಾರೆಲ್ಲ ಬರಬಹುದು? ಯಾರೆಲ್ಲ ಬರ್ಬೋದು ಅಂದ್ರೆ ರಾಜ್ಯ ಹಾಗೂ ರಾಷ್ಟ್ರೀಯ ನಾಯಕರೆಲ್ಲರೂ ಕೂಡ ಬರ್ತಾ ಇದ್ದಾರೆ. ಮತ್ತೊಂದು ಕಡೆಯಾಗಿ ಸುಮಾರು 3,000ಕ್ಕೂ ಹೆಚ್ಚು ಪಾಸ್ಗಳನ್ನ ವಿತರಣೆ ಮಾಡಲಾಗಿದೆ. ಎ ಕ್ಯಾಟಗರಿಯ 500, ಬಿ ಕ್ಯಾಟಗರಿಯ 500, ವಿಐಪಿಯ ಸುಮಾರು 700 ಪಾಸ್ಗಳು, ವಿವಿಐಪಿಯ 600 ಪಾಸ್ಗಳನ್ನ ವಿತರಣೆ ಮಾಡಲಾಗಿದೆ. ಮತ್ತೊಂದು ಕಡೆಗೆ ರಾಜಭವನದ ಸುತ್ತಮುತ್ತ ವ್ಯಾಪಕ ಬಿಗಿ ಪೊಲೀಸ್ ಬಂದೋಬಸ್ತನ್ನು ಕೂಡ ಮಾಡಲಾಗಿರುವಂತದ್ದು. ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಸೇರಿದಂತೆ ರಾಷ್ಟ್ರೀಯ ನಾಯಕರೆಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಮತ್ತೊಂದು ಕಡೆಯಾಗಿ ನೆರೆ ರಾಜ್ಯಗಳ ಮುಖ್ಯಮಂತ್ರಿಗಳು ಅಂದ್ರೆ ತೆಲಂಗಾಣದ ರೇವಂತ್ ರೆಡ್ಡಿ, ಮತ್ತೊಂದು ಕಡೆಯಾಗಿ ಕೇರಳದ ಮುಖ್ಯಮಂತ್ರಿ ಸತೀಶನ್ ಸೇರಿದಂತೆ ಯಾರ್ಯಾರು ನೆರೆ ರಾಜ್ಯಗಳ ಕಾಂಗ್ರೆಸ್ ನಾಯಕರುಗಳಿದ್ದಾರೆ, ಏನ್ ಡಿ ಕೆ ಶಿವಕುಮಾರ್ ಅವರ ಒಡನಾಟದಲ್ಲಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳಾಗಿರ್ಬೋದು, ಇತರೆ ರಾಜಕೀಯ ಪಕ್ಷಗಳ ಮುಖಂಡರುಗಳಾಗಿರ್ಬೋದು, ಅವರೆಲ್ಲರಿಗೂ ಕೂಡ ಆಹ್ವಾನವನ್ನ ಕೊಡಲಾಗಿರ್ತಕ್ಕಂಥದ್ದು. ಸುಮಾರು 50ಕ್ಕೂ ಹೆಚ್ಚು ಮಠಾಧೀಶಗೂ ಕೂಡ ಆಹ್ವಾನವನ್ನ ಕೊಡಲಾಗಿರ್ತಕ್ಕಂಥದ್ದು. ಎಸ್ಪೆಷಲಿ ಕನಕಪುರದ ದೊಡ್ಡಾಲಹಳ್ಳಿಯಲ್ಲಿ ಓದಿರ್ತಕ್ಕಂಥ ಸರ್ಕಾರಿ ಶಾಲೆಯ ಮಕ್ಕಳಿಗೂ ಕೂಡ ಆ ಒಂದು ಆಹ್ವಾನವನ್ನು, ಆ ಮಕ್ಕಳನ್ನ ಕರೆತರುವಂತ ಒಂದು ಪ್ರಯತ್ನವನ್ನು ಕೂಡ ಈಗ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಮಾಡಿಕೊಂಡಿರುವಂತದ್ದು. ಒಟ್ಟಾರೆ ಹೇಳಬೇಕು ಅಂದ್ರೆ ರಾಜಭವನದಲ್ಲಿ ಇವತ್ತು ಡಿ ಕೆ ಶಿವಕುಮಾರ್ ಅವರ ಪದಗ್ರಹಣ ಸಮಾರಂಭ ಏನಿದೆ ಅದು ವಾಸ್ತು ಪ್ರಕಾರವೇ ನಡೀಬೇಕು ಅನ್ನುವಂತ ನಿಟ್ಟಲ್ಲಿ ಇದೀಗ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಮುಂದಾಗಿರ್ತಕ್ಕಂಥದ್ದು. ಡಿ ಕೆ ಶಿವಕುಮಾರ್ ಅವರ ಆಪ್ತ ಜ್ಯೋತಿಷಿಗಳ ಸಲಹೆಯಂತೆ ಪೂರ್ವಾಭಿಮುಖವಾಗಿ ಇದೀಗ ಡಿ ಕೆ ಶಿವಕುಮಾರ್ ಅವರು ಪದಗ್ರಹಣವನ್ನು ಮಾಡೋದಕ್ಕೂ ಕೂಡ ಪ್ಲಾನ್ ಅನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಅದಕ್ಕೆ ಪೂರಕವಾಗಿ ವೇದಿಕೆಯನ್ನು ಕೂಡ ನಿರ್ಮಾಣ ಮಾಡಲಾಗಿದೆ. ವೇದಿಕೆ ಮೇಲ್ಭಾಗ 20 ಆಸನಗಳ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂತದ್ದು. ಎಸ್ಪೆಷಲಿ ನಮ್ಮ ನ್ಯೂಸ್ 18ಗೆ ಲಭ್ಯ ಆಗಿರ್ತಕ್ಕಂಥ ಒಂದು ಎಕ್ಸ್ಕ್ಲೂಸಿವ್ ಮಾಹಿತಿ ಪ್ರಕಾರ ವಾಸ್ತು ಪ್ರಕಾರವೇ ಸಚಿವರ ಪಟ್ಟಿಯನ್ನು ಅನೌನ್ಸ್ ಮಾಡಬೇಕು ಅನ್ನುವಂತ ನಿಟ್ಟಲ್ಲಿ ಡಿ ಕೆ ಶಿವಕುಮಾರ್ ಅವರು ಪಟ್ಟನ್ನು ಹಿಡಿದಿದ್ದಾರೆ ಅಂತ ಹೇಳಲಾಗ್ತದೆ. ಸುಮಾರು 9 ಮಂದಿ ಸಚಿವರನ್ನ ಮೊದಲ ಹಂತದಲ್ಲಿ ಆಯ್ಕೆ ಮಾಡಬೇಕು ಅನ್ನುವಂತ ನಿಟ್ಟಲ್ಲಿ ವರಿಷ್ಠರಿಗೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಆದ್ರೆ ಮಾಜಿ ಹಂಗಾಮಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಇಲ್ಲ 14 ಮಂದಿ ಸಚಿವರ ಪಟ್ಟಿಯನ್ನ ಮೊದಲ ಹಂತದಲ್ಲಿ ಅನೌನ್ಸ್ ಮಾಡಬೇಕು ಅನ್ನುವಂತ ನಿಟ್ಟಲ್ಲಿ ಪಟ್ಟ ನಡೆದಿದ್ದಾರೆ. ಯಾಕಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಅವರು ಹೇಳಿ ಕೇಳಿ ಒಂದ್ ರೀತಿ ವಾಸ್ತು ಪ್ರಕಾರವೇ ರಾಜಕೀಯ ನಡೆಯನ್ನ ಇಡುವಂತದ್ದು. ಸೊ ಹೀಗಾಗಿ 9 ಮಂದಿ ಪ್ಲಸ್ 1 ಅಂದ್ರೆ ನಾನು ಸೇರಿದಂತೆ 10 ಮಂದಿ ಪದಗ್ರಹಣವನ್ನ ಮಾಡಬೇಕು ಅನ್ನುವಂತ ನಿಟ್ಟಲ್ಲಿ. ಸೊ ಹೀಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವರಿಷ್ಠರು ನೂತನ ಸಚಿವರ ಪಟ್ಟಿಯನ್ನು ಅನೌನ್ಸ್ ಮಾಡ್ತಾರೆ. ನೂತನ ಸಚಿವರ ಪಟ್ಟಿಯಲ್ಲಿ 14 ಮಂದಿ ಇರ್ತಾರ, ಅಥವಾ ಡಿ ಕೆ ಶಿವಕುಮಾರ್ ಅವರ ಮನವಿಯಂತೆ ಕೇವಲ 9 ಮಂದಿ ಸಚಿವರು ಪ್ಲಸ್ ಒಬ್ಬ ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಅವರು ಪದಗ್ರಹಣವನ್ನ ಮಾಡ್ತಾರ. ಈ ನಿಟ್ಟಲ್ಲಿ ನಾನಾ ರೀತಿಯಾದಂತಹ ಕುತೂಹಲವು ಕೂಡ ಮನೆ ಮಾಡಿರುವಂತದ್ದು. ಧನ್ಯವಾದ ತಿಮ್ಮೇಗೌಡರ ನಿಮ್ಮೆಲ್ಲ ಮಾಹಿತಿಗಾಗಿ. ಡಿಕೆಶಿ ಪದಗ್ರಹಣಕ್ಕೂ ಮುನ್ನವೇ ಸಿದ್ದುಗೆ ಮಹತ್ವದ ಸ್ಥಾನ. ಕಾಂಗ್ರೆಸ್ ಪರಮೋಚ್ಚ ಸಮಿತಿಗೆ ಸಿದ್ದರಾಮಯ್ಯ ಅವರನ್ನ ನೇಮಕ ಮಾಡಲಾಗಿದೆ. ಸಿದ್ದರಾಮಯ್ಯ ಅವರನ್ನ CWC ಸದಸ್ಯರಾಗಿ ನೇಮಿಸಿರುವಂತದ್ದು ವರಿಷ್ಠರು. ಸಿದ್ದರಾಮಯ್ಯ ಹಿರಿತನಕ್ಕೆ ACCಯಿಂದ ಗೌರವ. DK ಶಿವಕುಮಾರ್ ಪದಗ್ರಹಣಕ್ಕೂ ಮುನ್ನ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಅದಕ್ಕೆ ಸೇರಿಸಿಕೊಳ್ಳಲಾಗಿದೆ. ಸಿದ್ದರಾಮಯ್ಯ ಅವರನ್ನ ಗೌರವವಾಗಿ ನಡೆಸ್ಕೊಳ್ತಾ ಇದ್ದೀವಿ ಅನ್ನುವಂಥದ್ದನ್ನ ತೋರಿಸುವಂತ ಒಂದು ಸಂದೇಶ ಅಷ್ಟೇ ಇದೆ. ಒಂದು ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಇದೆ. ಯಡಿಯೂರಪ್ಪನವ್ರು ಇದ್ದಾರೆ. ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಸ್ಥಾನದಿಂದ ಇಳಿತಿದ್ದ ಹಾಗೆ ಅಲ್ಲಿ ಸೇರಿಸ್ಕೊಳ್ಳಾಗಿತ್ತಲ್ಲ, ಸಂಸದೀಯ ಮಂಡಳಿ ಸದಸ್ಯರನ್ನಾಗಿ ಸೇರಿಸ್ಕೊಳ್ಳಾಗಿತ್ತು. ಮೀಟಿಂಗ್ ನಡೆಯುತ್ತೆ, ಇವರು ಅಟೆಂಡ್ ಮಾಡ್ಕೊಂಡ್ ಬರ್ತಾರೆ. CWC ಸಮಿತಿಯ ಸದಸ್ಯರು ಅಂದ ತಕ್ಷಣ ಇವರೇನು ACC ಅಧ್ಯಕ್ಷರ ಲೆವೆಲ್ಗೆ ಅಂತೆಲ್ಲ ಅನ್ಕೊಂಬೇಡಿ. ನೀತಿ ನಿರ್ಧಾರಗಳು ನಿಲುವುಗಳನ್ನ ಕೈಗೊಳ್ಳಲಾಗುತ್ತಲ್ಲ ಕಾಂಗ್ರೆಸ್ ನಲ್ಲಿ, ಅದರಲ್ಲಿ ಇವರು ಕೂಡ ಪಾರ್ಟ್ ಆಫ್ ಅಭಿಪ್ರಾಯವನ್ನ ವ್ಯಕ್ತಪಡಿಸುವಂತ ಸದಸ್ಯರಾಗಿರ್ತಾರೆ. ಸೇಮ್ ಯಡಿಯೂರಪ್ಪನವ್ರಿಗೆ ಯಾವ ರೀತಿಯಾಗಿ ಹುದ್ದೆಯನ್ನ ಕೊಡ್ಲಾಗಿತ್ತಲ್ಲ ಸಂಸದೀಯ ಮಂಡಳಿಯಲ್ಲಿ, ಅದೇ ರೀತಿಯಾಗಿ ಕೃಷ್ಣ ಬೈರೇಗೌಡರು ಮಾತಾಡ್ತಿದ್ದಾರೆ. ನೋಡ
ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಟ್ಟಿ ಅನೌನ್ಸ್ ಆಗ್ತಾ ಇದೆ. ಅದಕ್ಕೂ ಮುನ್ನ ಕೆಲವರಿಗೆ ಸಂಭಾವ್ಯ ಸಚಿವರುಗಳಿಗೆ ದೂರವಾಣಿ ಕರೆ ಬಂದಿದೆ ಅಂತ ಸರ್. ತಮಗೆ ಯಾರು ಡಿ ಕೆ ಶಿವಕುಮಾರ್ ಅಥವಾ ಎಐಸಿಸಿ ನಾಯಕರು ಯಾರಾದ್ರೂ ಕರೆ ಮಾಡಿದ್ರ ಸರ್? ಇಲ್ಲ, ನನಗೆ ಇನ್ನೂ ಯಾವುದು ಕರೆ ಆ ರೀತಿ ಬಂದಿಲ್ಲ. ಅದ್ರ ಬಗ್ಗೆ ಏನೋ ಆತಂಕ ಇಲ್ಲ ಅಥವಾ ಚಿಂತೆ ಇಲ್ಲ. ಪಕ್ಷ ಕೊನೆ ಗಳಿಗೆಯಲ್ಲಿ ಕೆಲವು ತೀರ್ಮಾನಗಳು ಕೊನೆ ಗಳಿಗೆವರೆಗೂ ಕೂಡ ಆಗುವಂಥದ್ದು ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಪಕ್ಷ ಕೆಲವು ಕೆಲಸಗಳನ್ನು ಕೊಟ್ಟಿದೆ, ಆ ಕೆಲಸ ಮಾಡ್ತಾ ಇದ್ದಾವೆ. ನಿರೀಕ್ಷೆ ಆ ಥರ ನೋಡಿ, ನಾನು ಹಿಂದೆನೂ ಹೇಳಿದ್ದೇನೆ, ನಮಗೆ ಪಕ್ಷ ಎಲ್ಲ ಅವಕಾಶ ನನಗೆ ಕೊಟ್ಟಿದೆ, ಯಾವತ್ತೂ ಕೊಟ್ಟಿದೆ. ಹಾಗಿರೋವಾಗ ಪಕ್ಷ ನಮಗೆ ಅವಕಾಶ ಕೊಟ್ಟರೂ ನಡೀತದೆ, ಅವಕಾಶ ಕೊಡಲಿಲ್ಲ ಅಂದರೂ ನಡೀತದೆ. ಅವಕಾಶ ಕೊಡಲಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ, ಯಾಕಂದರೆ ಎಲ್ಲ ಕೊಟ್ಟಾಗಿದೆ. ಮುಂದೆ ಕೊಟ್ಟರೆ ಮಾಡ್ತೇವೆ, ಇಲ್ಲ ಅಂದರೆ ಸಂತೋಷವಾಗಿ ಕ್ಷೇತ್ರದ ಕೆಲಸ, ಪಕ್ಷದ ಕೆಲಸ ಮಾಡೋದಕ್ಕೂ ಕೂಡ ನಾವು ತಯಾರಿದೆ. ಯಾಕಂದರೆ ನಮಗೆ ಎಲ್ಲ ಅವಕಾಶಗಳು ಕೊಟ್ಟಿರೋದ್ರಿಂದ ಮತ್ತೆ ನಾನು ಅವಕಾಶ ಕೊಡ್ತಾರ ಅಂತ ಆ ರೀತಿ ಅಪಾಪಿ ಪಡೋದ್ರಲ್ಲಿ ನನಗಂತೂ ಏನು ಅರ್ಥ ಇಲ್ಲ. ನಾವು ಅವರಿಗೆ ಪಕ್ಷದಲ್ಲಿ ಇಷ್ಟೇ ಮನವಿ ಮಾಡಿರೋದು, ಏನೇ ಇರಲಿ ನಮ್ಮನ್ನು ಗೌರವ ಕೊಡಬೇಕು, ನಮಗೆ ಅಷ್ಟೇ. ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಬರದ ಹಾಗೆ ನಮ್ಮನ್ನು ನಡೆಸ್ಕೊಳ್ಬೇಕು, ಸ್ವಾಭಿಮಾನ ನಮ್ಮದು ಉಳಿಸಿ, ಅಷ್ಟೇ ನಾವು ಕೇಳ್ತೀವಿ ಬಿಟ್ಟರೆ. ಯಾಕಂದರೆ ಒಂದೊಂದು ಬಾರಿ ಈ ರಾಜಕೀಯ ಜಂಜಾಟಗಳಲ್ಲಿ ಮಧ್ಯದಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಸ್ವಾಭಿಮಾನಕ್ಕೆ ಚ್ಯುತಿ ಆಗುವಂಥ ಪರಿಸ್ಥಿತಿಗಳು ಕೂಡ ಬರ್ತವೆ. ಉದ್ದೇಶ ಇಲ್ಲದೆ ಇರ್ಬೋದು, ಆದರೆ ಬರ್ತದೆ. ನಾನು ನಮ್ಮ ವರಿಷ್ಠರಲ್ಲಿ ಮನವಿ ಮಾಡಿರೋದಷ್ಟೇ, ನಮಗೆ ಸ್ವಾಭಿಮಾನಕ್ಕೆ ಗೌರವ ಬರೋ ಥರ ತಾವು ನಮಗೆ ಯಾವ ಥರ ನಡೆಸ್ಕೊಂಡ್ರು ನಮ್ಗೆ ಆಗತ್ತೆ ಅಂತ. ಸ್ವಾಭಿಮಾನ ಏನಿಲ್ಲ, ಪಕ್ಷದವ್ರು ಇಲ್ಲ, ನೀವು ಕ್ಷೇತ್ರದ ಕೆಲಸ, ಪಕ್ಷದ ಕೆಲಸ ಮಾಡಿ ಅಂದರೆ 100ಕ್ಕೆ 100 ಸಂತೋಷವಾಗಿ ನಾನು ಮಾಡ್ತೇನೆ. ನಾನು ಸುಮ್ಮನೆ ನಿಮ್ಮ ಟಿ ವಿ ಕ್ಯಾಮ್ರಾಗೆ ಹೇಳಬೇಕು ಅಂತ ಹೇಳ್ತಾ ಇಲ್ಲ. ಸಾಸಿವೆ ಕಾಳಿನಷ್ಟು ಕೂಡ ಅದ್ರ ಬಗ್ಗೆ ನಮಗಿಲ್ಲ, ಏನು ಅದರಿಂದ ಬೇಸರದ ಮಾತೇ ಇಲ್ಲ. ಯಾವ ಜವಾಬ್ದಾರಿ ಇಲ್ಲ ಅಂದರೂ ಕ್ಷೇತ್ರದಲ್ಲಿ ಇನ್ನೂ ನಾನು 24 ಗಂಟೆ ಕೆಲಸ ಮಾಡಿದರೂ ಕೂಡ ಸಾಲೋದಿಲ್ಲ, ಅಷ್ಟು ಕೆಲಸ ನನ್ನ ಕ್ಷೇತ್ರದಲ್ಲೇ ಇದೆ. ಸೊ ಅಷ್ಟು ಅವಕಾಶ ನಮ್ಗೆ ಇರೋವಾಗ ಉಳಿದಿದ್ದು ಬಂದರೆ ಬಿಟ್ಟರೆ ಅವೆಲ್ಲ ಬಂದಿದ್ದನ್ನು ಜವಾಬ್ದಾರಿ ಅಂತ ತಗೋಬೇಕು. ಯಾಕಂದರೆ ಇವು ಜವಾಬ್ದಾರಿಗಳು ಬರೀ ಅಧಿಕಾರ ಅಂತ ನೋಡ್ತಾರೆ. ಇದು ಸಾರ್ವಜನಿಕ ಜೀವನದಲ್ಲಿ ಮಂತ್ರಿ ಪದವಿ ಅಂದರೆ ಒಂದು ದೊಡ್ಡ ಜವಾಬ್ದಾರಿ. ಇನ್ನು ಇಲ್ಲಿವರೆಗೂ ಕೊಟ್ಟಿದ್ದ ಅವಕಾಶಗಳಲ್ಲಿ ಈಗ ಇಷ್ಟು 3 ವರ್ಷದಿಂದ ಕಂದಾಯ ಇಲಾಖೆ ಕೊಟ್ಟಿದ್ರು ಜವಾಬ್ದಾರಿ. ಶಿರಸಾವಹಿಸಿ ನಾನು ತಲೆ ಬಗ್ಗಿಸಿ 3 ವರ್ಷ ಅವಿರತವಾಗಿ ಕೆಲಸ ಮಾಡಿದ್ದೇನೆ. ಕೊಟ್ಟಿದ್ದ ಅವಕಾಶದಲ್ಲಿ ಏನೋ ಒಂದಷ್ಟು ಜನಕ್ಕೆ ನ್ಯಾಯ ಕೊಡೋ ರೀತಿಯಲ್ಲಿ ಕೆಲಸ ಮಾಡಿದ್ದೇನೆ ಅಂತ ನಾನು ನಂಬಿದ್ದೇನೆ. ನನ್ನ ಕೈಲಾದಷ್ಟು ಮಟ್ಟಿಗೆ ಜನಗಳಿಗೆ ಸೌಕರ್ಯ ಮಾಡಿಕೊಟ್ಟಿದ್ದೇನೆ, ಬದಲಾವಣೆ ತಂದಿದ್ದೇವೆ. ಕಂದಾಯ ಇಲಾಖೆಯಲ್ಲಿ ನಾವು ಜಾಸ್ತಿ ಮಾತಾಡಿಲ್ಲದೆ ಇರ್ಬೋದು, ಆದರೆ ಒಂದು ಮೌನ ಕ್ರಾಂತಿ ಮಾಡಿ ಜನಗಳ ಕೆಲಸ ಆಗೋ ಥರ ನಾವು ಬದಲಾವಣೆಯನ್ನು ಕಂದಾಯ ಇಲಾಖೆಯಲ್ಲಿ ತಂದಿದ್ದೇವೆ ಅಂತ ನಾನು ನಂಬಿದ್ದೇನೆ. ಸೊ ಅದಕ್ಕಿಂತ ದೊಡ್ಡ ಸೌಭಾಗ್ಯ ಇನ್ನೇನು ಬೇಕು ಜೀವನದಲ್ಲಿ? ಇದಕ್ಕೆ ರಿಲೇಟೆಡ್ ಆಗಿ ದರ್ ಇಸ್ ನೋ ಡೌಟ್, ಯಾಕೆಂದ್ರೆ ನೀವು ಕ್ರಿಯಾಶೀಲವಾಗಿ ಕೆಲಸ ಮಾಡಿದ್ದೀರಾ, ಕ್ರಾಂತಿಕಾರಿ ಬದಲಾವಣೆ ತಂದಿದ್ದೀರಾ ಕಂದಾಯ ಇಲಾಖೆಯಲ್ಲಿ. ಇಂಥ ಕ್ರಿಯಾಶೀಲ ಸಚಿವರಿಗೆ ಯಾಕೆ ಮತ್ತೆ ಮರು ಸೇರ್ಪಡೆಗೆ ಆತಂಕ ಯಾಕೆ ಎದುರಾಯ್ತು ಅಂತ? ಆತಂಕ ಎಲ್ಲಿದೆ? ಆತಂಕ ಯಾವುದೂ ಇಲ್ಲ, ಆತಂಕ ಇಲ್ಲ. ಈಗ ನನ್ನ ನೋಡಿದ್ರೆ ನಿಮ್ಗೆ ಏನಾದರೂ ಆತಂಕ ಅನ್ನಿಸ್ತಾ ಇದೆಯಾ? ನಾನು ನಿರಾಳುವಾಗಿದ್ದೇನೆ. ಅಲ್ಲ, ಇಲ್ಲ ಇಲ್ಲ ಇಲ್ಲ, ದಯವಿಟ್ಟು ಆ ಥರ ತಪ್ಪಾರ್ಥ ತಿಳ್ಕೊಳ್ಬೇಡಿ. ಆ ರೀತಿ ಆಗಬಾರದು ಅಂತ ಹೇಳಿ ಮನವಿ ಮಾಡಿದ್ದೇನೆ ಬಿಟ್ಟರೆ ಇನ್ನೇನೂ ಇಲ್ಲ. ನಂದು ಇನ್ಯಾವುದು ಪೆಂಡಿಂಗ್ ಡಿಮ್ಯಾಂಡು ಇಲ್ಲ, ಪೆಂಡಿಂಗ್ ರಿಕ್ವೆಸ್ಟು ಇಲ್ಲ. ನಮ್ಮ ಗೌರವ ಉಳಿಬೇಕು ಅಷ್ಟೇ ನಮ್ಮ ಮನವಿ ಬಿಟ್ಟರೆ ನಾವು ಯಾವ ಪದವಿಗೂ ಕೂಡ ಡಿಮ್ಯಾಂಡ್ ಇಟ್ಟಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ನೀವು ಕೂಡ ಯೂತ್ ಕಾಂಗ್ರೆಸ್ ಅಲ್ಲಿ ಕೆಲಸ ಮಾಡಿದ್ದೀರಾ, ಯೂತ್ ಕಾಂಗ್ರೆಸ್ ರಾಜ್ಯಾಧ್ಯಕ್ಷ ಕೆಲಸ ಮಾಡಿದ್ದೀರಾ, ಕೆಪಿಸಿಸಿ ಲೆವೆಲ್ ಅಲ್ಲಿ ಕೆಲಸ ಮಾಡಿದ್ದೀರಾ. ಈಗ ಏನಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬಗ್ಗೆ ಚರ್ಚೆ ಆಗ್ತಾ ಇದೆ ಸರ್. ಒಂದ್ ವೇಳೆ ಸಚಿವ ಸ್ಥಾನ ಬೇಡ, ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಕೊಟ್ರೆ ಪಕ್ಷ ಯಾವುದೇ ಜವಾಬ್ದಾರಿ ಕೊಟ್ಟರು ನಾವು ತಯಾರು, ಯಾವ ಜವಾಬ್ದಾರಿ ಕೊಡಲಿಲ್ಲ ಅಂದರೂ ನಾವು ತಯಾರು. ಅದರಲ್ಲಿ ನಿಮಗೂ ಗೊತ್ತು, ನಾನು ಇವತ್ತು ಹೇಳ್ತಾ ಇರೋದಲ್ಲ, ಯಾವತ್ತೂ ಹೇಳಿದ್ದೇನೆ. ನಮಗೆ ಮನಸ್ಸಿನಲ್ಲಿ ಸಮಾಧಾನ ಇದೆ, ಸಿಕ್ಕಿರೋ ಅವಕಾಶಗಳ ಬಗ್ಗೆ ಸಂತುಷ್ಟಿ ಇದೆ. ಹಾಗೆ ಕೊಟ್ಟಿದ್ದ ಅವಕಾಶದಲ್ಲಿ ಕೆಲಸ ಮಾಡಿದ್ದೀವಿ ಅನ್ನೋ ಸಾರ್ಥಕ ಮನೋಭಾವನೂ ಇದೆ. ನಾವೇನು ಸುಮ್ಮನೆ ಅದೂ ಇದೆ, ಅದೂ ನಾನೇ ಹೇಳ್ಕೊಂಡ್ರೆ ಒಂಥರ ಏನು ಹೊಗಳು ಭಟ್ರ ಕೆಲಸ ನಾನೇ ಮಾಡ್ದಂಗೆ ಆಗತ್ತೆ. ಆದರೆ ನನಗೊಂದು ಸಮಾಧಾನ ಇದೆ, ಕೊಟ್ಟಿದ್ದ ಅವಕಾಶದಲ್ಲಿ
ಪಕ್ಷಕ್ಕೆ ಗೌರವ ಬರೋ ಥರ, ಸರ್ಕಾರಕ್ಕೆ ಗೌರವ ಬರೋ ಥರ, ಜನಗಳಿಗೆ ಅನುಕೂಲ ಆಗೋ ಥರ ಕೆಲಸ ಮಾಡಿದ್ದೀವಿ ಅನ್ನೋ ಸಾರ್ಥಕ ಮನೋಭಾವನೂ ಕೂಡ ಹಿಂದಿದೆ. ಹಾಗಾಗಿ ಹೃದಯ ನಮ್ಮದಂತೂ ತುಂಬಿದೆ, ನಮಗೇನು ಇದು ಅದು ಅಂತ ಯಾವುದೂ ಇಲ್ಲ. ಏನಂದ್ರೆ ರಾಜಕೀಯ ಜೀವನದಲ್ಲಿ ಎಲ್ಲೋ ಒಂದ್ ಕಡೆ ಗೌರವ ಇರಬೇಕು ಅನ್ನೋದನ್ನ ಬಯಸ್ತೇವೆ ಅಷ್ಟೇ. ಮೊನ್ನೆ ಕೂಡ ನವದೆಹಲಿ ಪ್ರವಾಸ ಕೈಗೊಂಡಿದ್ರಿ ಸರ್, ಎಸಿ ವರಿಷ್ಠರು ಭೇಟಿಯಾಗಿದ್ರಿ, ಈ ಕಡೆ ಸಿದ್ದರಾಮಯ್ಯನವರು ಕೂಡ ಭೇಟಿಯಾಗಿದ್ರಿ, ಏನ್ ಭರವಸೆ ಏನಾದ್ರು ಸಿಕ್ಕಿದೆಯಾ? ಇಲ್ಲ, ನಾನೇನು ಅವ್ರನ್ನ ಆ ಥರ ನನಗೋಸ್ಕರ ಏನು ಕೇಳಕ್ಕೂ ಹೋಗಿಲ್ಲ, ಅಥವಾ ಅವರು ನನ್ನ ಬಗ್ಗೆ ಇಂಡಿವಿಜುವಲ್ ಆಗಿ ನಿನಗೆ ಅದು ಇದು ಅಂತ ಆ ತರಹ ಆ ಲೆವೆಲಲ್ಲಿ ನಾವು ಆ ಲೆವೆಲ್ಗೆ ಇಳಿಯುವಂಥ ಸ್ವಭಾವ ನಂದು ಅಲ್ಲ, ಅವ್ರದ್ದು ಅಲ್ಲ. ನಾನು ನನಗೋಸ್ಕರ ಅದನ್ನು ಕೇಳೋದು ಇದನ್ನು ಕೇಳೋದು, ನಾವು ಅವ್ರನ್ನ ನಂಬಿದ್ದೇವೆ, ಅವ್ರಿಗೆ ಬಿಟ್ಟಿದ್ದೇವೆ, ಅವ್ರು ಏನೇ ಮಾಡಿದ್ರು ಅದನ್ನು ನಾವು ಸಂತೋಷವಾಗಿ ಸ್ವೀಕರಿಸ್ತೇವೆ. ಕಂದಾಯ ಇಲಾಖೆಯಲ್ಲಿ ಸಾಕಷ್ಟು ಬದಲಾವಣೆ ತಂದಿದೆ ಸರ್, ಈ ಬಾರಿ ಏನಾದರೂ ನಾನು ಅದು ಇಲ್ಲ 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 ಖಂಡಿತ ಇಲ್ಲ. ನಾನು ಒಂದು ಈಗ ಆಗಲೇ ಹೇಳಿದ್ದಕ್ಕೆ ಸ್ವಲ್ಪ ವ್ಯತಿರಿಕ್ತವಾಗಿ ಒಂದು ಮಾತು ಹೇಳೋದಾದರೆ, ಅವಕಾಶ ಕೊಟ್ಟರೆ ಕಂದಾಯ ಇಲಾಖೆಯಲ್ಲೇ ಮುಂದುವರಿದು ಕೆಲಸ ಮಾಡೋದಕ್ಕೆ ಅವಕಾಶ ಕೊಡಿ ಅಂತ ಕೇಳಿದೆ. ಯಾಕಂದರೆ ಏನು ಕೇಳಲಿಲ್ಲ ಅಂತ ಹೇಳಿದೆ, ಬಟ್ ಅವಕಾಶ ಕೊಟ್ಟರೆ, ಯಾಕಂದರೆ ಕಂದಾಯ ಇಲಾಖೆಯಲ್ಲಿ ತುಂಬ ಕೆಲಸ ಆರಂಭ ಮಾಡಿದ್ದೇವೆ, ಏನೋ ಕಷ್ಟಪಟ್ಟು ಒಂಥರ ಫೈಟ್ ಮಾಡಿ ಅಲ್ಲೊಂದು ಬದಲಾವಣೆ ತಂದಿದ್ದೇವೆ. ಆದರೆ ಆಗಬೇಕಾಗಿರೋ ಕೆಲಸ ಇನ್ನೂ ಇದೆ. ಯಾಕಂದರೆ ಕಂದಾಯ ಇಲಾಖೆಯಲ್ಲಿ ಎಷ್ಟು ಕೆಲಸ ಮಾಡಿದರೂ ಮುಗಿಯಲಾರದ ವಿಷಯ ಅದು. ಸೊ ಏನೋ ಇನ್ನೊಂದು ಸ್ವಲ್ಪ ಸಮಯ ಸಿಕ್ಕಿದ್ರೆ ಉಳಿದಿದ್ದ ಕೆಲಸ, ಯಾಕಂದರೆ ಕಷ್ಟಪಟ್ಟು ಈಗೆಲ್ಲ ಸಿಸ್ಟಮನ್ನು ಒಂದು ಲೆವೆಲ್ಗೆ ರೆಡಿ ಮಾಡಿ, ನಮ್ಮ ಅಧಿಕಾರಿಗಳ ಮನೋಸ್ಥಿತಿಯನ್ನು ಬದಲಾವಣೆ ಮಾಡಿ, ಒಂದು ಟೀಮ್ ಕಟ್ಕೊಂಡು ಕೆಳಗಿಂದ ಮೇಲ್ವರೆಗೆ ಎಲ್ಲರೂ ಸೇರಿ ಜನಪರವಾಗಿ ಕೆಲಸ ಮಾಡುವಂಥ ಬದಲಾವಣೆ ತಂದಿದ್ದೇವೆ. ಇನ್ನೊಂದು ಸ್ವಲ್ಪ ದಿನ ಅವಕಾಶ ಸಿಕ್ಕಿದ್ರೆ ಏನೆಲ್ಲ ಪೈಪ್ಲೈನಲ್ಲಿ ಇದೆ, ಚಾಲ್ತಿಯಲ್ಲಿದೆ, ಅವುಗಳನ್ನ ಒಂದು ತಾರ್ಕಿಕ ಅಂತ್ಯ, ಲಾಜಿಕಲ್ ಎಂಡ್ಗೆ ತಗೊಂಡೋಗಿ ಜನಗಳಿಗೆ ಇನ್ನೊಂದಷ್ಟು ಕೆಲಸ ಡೆಲಿವರಿ ಮಾಡೋದಕ್ಕೆ, ಜನಗಳಿಗೆ ಇನ್ನೊಂದಷ್ಟು ಕೆಲಸ ಸಮರ್ಪಣೆ ಮಾಡೋದಕ್ಕೆ ಅವಕಾಶ ಕೊಟ್ಟರೆ ಸಂತೋಷದಿಂದ ಮಾಡ್ತೀನಿ. ಅದನ್ನು ಕನ್ಸಿಡರ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ದೇನೆ. ಎಸ್, ಯಾಕಂದ್ರೆ ಇರೋದಕ್ಕೆ ಖುಷಿ ಪಡ್ಬೋದು. ನಾನು ಯಾವಾಗ ಸಿದ್ದರಾಮಯ್ಯನವರಿಗೆ CWCಯಲ್ಲಿ ಸ್ಥಾನವನ್ನ ಕೊಡ್ಲಾಗಿರುವಂಥದ್ದು ಪ್ರಮುಖವಾಗಿ ನಾವು ನೋಡ್ತಾ ಹೋದಾದ್ರೆ, ನಾನು ಹೇಳ್ತಾ ಇದ್ನಲ್ಲ, ಯಡಿಯೂರಪ್ಪನವರಿಗೆ ಯಾವ ರೀತಿಯಾಗಿ ಬಿಜೆಪಿ ಸಂಸದೀಯ ಮಂಡಳಿಯಲ್ಲಿ ಸ್ಥಾನವನ್ನ ಕೊಡ್ಲಾಯಿತು, ಅದೇ ರೀತಿಯಾಗಿ ಸಿದ್ದರಾಮಯ್ಯನವರನ್ನು ಕೂಡ ನಾವು ಗೌರವದಿಂದ ನಡೆಸ್ಕೊಳ್ತಾ ಇದೀವಿ ಅನ್ನುವಂಥ ಮೆಸೇಜ್ ಪಾಸ್ ಮಾಡ್ಬೇಕಲ್ಲ. ಸೊ ಹೀಗಾಗಿ ಆ ಹುದ್ದೆ ಅಂತ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡ್ಕೊಂಡು ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ ನೇರ ಸಂಪರ್ಕದಲ್ಲಿದ್ದಾರೆ. ಆಶಿಕ್, ನಾನು ಹೇಳ್ತಾ ಇದ್ದೆ, ಯಡಿಯೂರಪ್ಪನವರಿಗೆ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಿದ ಬಳಿಕ ಅವರನ್ನ ಗೌರವದಿಂದ ನಡೆಸ್ಕೊಳ್ತಾ ಇದೀವಪ್ಪ ಅಂತ ಒಂದು ಮೆಸೇಜ್ ಪಾಸ್ ಮಾಡಬೇಕಾಗಿತ್ತು ಆ ಸಮುದಾಯವನ್ನ ಹಿಡ್ಕೊಳ್ಳುವಂತ ನಿಟ್ಟಿನಲ್ಲಿ. ಸೊ ಹೀಗಾಗಿ ಬಿಜೆಪಿ ಸಂಸದೀಯ ಮಂಡಳಿಯಲ್ಲಿ ಸ್ಥಾನವನ್ನ ಕೊಡಲಾಗಿತ್ತು. ಆಸ್ ಇಟ್ ಈಸ್ ಸಿದ್ದರಾಮಯ್ಯನವ್ರನ್ನು ಅದೇ ರೀತಿಯಾಗಿ ನಡೆಸ್ಕೊಳ್ಳಲಾಗ್ತಾ ಇದೆ CWCಯಲ್ಲಿ ಸ್ಥಾನವನ್ನ ಕೊಡುವ ಮುಖಾಂತರ. ಖಂಡಿತ ಪೃಥ್ವಿ, ಸಿಎಂ ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆ ಕೊಟ್ಟ ಮೇಲೆ ನಂತರ ಏನು ಯಾವ ರೀತಿಯಾಗಿ ಹೈಕಮಾಂಡ್ ಸಿದ್ದರಾಮಯ್ಯನವರು ನಡೆಸಿಕೊಳ್ಳುತ್ತೆ ಅನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿ. ಯಾಕೆಂದ್ರೆ ಹಿಂದೆ ನೀವೀಗಾಗಲೇ ಹೇಳಿದಾಗೆ ಯಡಿಯೂರಪ್ಪನವರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸಿದ ಮೇಲೆ ಅವರನ್ನ ಸಂಸದೀಯ ಮಂಡಳಿಯಲ್ಲಿ ನೇಮಕ ಮಾಡಲಾಯಿತು. ಅದೇ ರೀತಿಯಾಗಿ ಹೈಕಮಾಂಡ್, ಕಾಂಗ್ರೆಸ್ ಹೈಕಮಾಂಡ್ ಕೂಡ ಈಗ ಯೋಚಿಸ್ತಾ ಇರುವಂತದ್ದು CWCಯಲ್ಲಿ ಅವರನ್ನ ಏನು ಸದಸ್ಯತ್ವ ಸ್ಥಾನವನ್ನು ಸೇರಿಸಿಕೊಂಡು ಅವ್ರಿಗೂ ಕೂಡ ಒಂದು ಮಾನ್ಯತೆ ಕೊಟ್ಟಿದ್ದೀವಿ, ಅವ್ರನ್ನ ಕೈ ಬಿಟ್ಟಿಲ್ಲ ಅನ್ನುವಂಥ ಒಂದು ಸಂದೇಶವನ್ನ ಕೊಡೋದಕ್ಕೆ ಇದೀಗ ಹೈಕಮಾಂಡ್ ಮುಂದಾಗ್ತಾ ಇರುವಂತದ್ದು. ಇದರ ಜೊತೆಗೆ ಮುಖ್ಯವಾಗಿ ಇದೊಂದು ರೂಪಕವಾಗಿ ಅಂತ ಅನ್ಕೊಂಡ್ರೆ, ಸಿಎಂ ಸಿದ್ದರಾಮಯ್ಯ ಅಂದ್ರೆ ಮಾಜಿ ಸಿಎಂ, ನಿಕಟಪೂರ್ವ ಸಿಎಂ ಸಿದ್ದರಾಮಯ್ಯನವರಿಗೆ ಅವ್ರಿಗೊಂದು ಮುಂದಕ್ಕೂ ಕೂಡ ಬೆಲೆ ಇದೆ, ಅಥವಾ ಅವರನ್ನು ಕೂಡ ನಾವು ಪರಿಗಣನೆ ತೆಗೆದುಕೊಂಡಿದ್ದೀವಿ ಅಂತ ಯಾವ ಅರ್ಥದಲ್ಲಿ ನಾವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ಅವರು ಹೇಳಿರುವಂತ ಆಪ್ತ ವಲಯಕ್ಕೆ ಈ ಒಂದು DKC ಕ್ಯಾಬಿನೆಟ್ ನಲ್ಲಿ ಎಷ್ಟು ಸದಸ್ಯತ್ವ ಸಿಗುತ್ತೆ, ಎಷ್ಟು ಮಂತ್ರಿಗಳಾಗ್ತಾರೆ ಅನ್ನೋದ್ರ ಮೇಲೆ ಅವರ ಆ ಒಂದು ನಿರ್ಧಾರ ಏನು ಇರುವಂತದ್ದು. ಸದ್ಯಕ್ಕೆ ಸಿದ್ದರಾಮಯ್ಯನವರು ಮನೆಯಲ್ಲೇ ಇದ್ದಾರೆ, ಮನೆ ಮುಂಭಾಗದಲ್ಲಿ ನಾನಿದ್ದೀನಿ, ಯಾವುದೇ ರೀತಿಯಾಗಿರುವಂತಹ ಚಟುವಟಿಕೆಗಳು ಇನ್ನೂ ಕೂಡ ಶುರುವಾಗಿಲ್ಲ. ಅಂತಿಮ ಪಟ್ಟಿ ಹೊರಗಡೆ ಬಂದ ಮೇಲೆ ಇಲ್ಲಿ ಮತ್ತೆ ಆ ಚಟುವಟಿಕೆಗಳು ಗರಿಗೆದರುವಂತಹ ಸಾಧ್ಯತೆಗಳಿದೆ. ಸದ್ಯಕ್ಕೆ ಚಾಮರಾಜನಗರದ ಶಾಸಕರಾಗಿರುವಂತಹ ಪುಟ್ಟರಂಗ ಶೆಟ್ಟಿ ಮಾತ್ರ ಇಲ್ಲಿ ಬಂದಿದ್ದಾರೆ. ಇನ್ನೂ ಕೂಡ ಯಾವುದೇ ಶಾಸಕರಾಗಲಿ ಸಚಿವ ಆಕಾಂಕ್ಷಿಗಳಾಗಲಿ ಯಾರೂ ಕೂಡ ಬಂದಿಲ್ಲ. ಈ ಒಂದು ಪಟ್ಟಿ ಹೈಕಮಾಂಡ್ ನಿಂದ ಅಧಿಕೃತವಾಗಿ ಹೊರಗಡೆ ಬಿದ್ದ ಮೇಲೆ ಇದು ಕೂಡ ಪವರ್ ಸೆಂಟರ್ ಆಗುತ್ತೆ. ಸದ್ಯಕ್ಕೆ ಇಲ್ಲಿ ಏನು ಚಾಮರಾಜನಗರದ ಶಾಸಕರಾಗಿರುವಂತಹ ಪುಟ್ಟರಂಗ ಶೆಟ್ಟಿ ಅವರು ಮಾತ್ರ ಬಂದಿದ್ದಾರೆ. ಜೊತೆಗೆ ಒಂದಿಷ್ಟು ಸ್ಥಳೀಯ ನಾಯಕರು ಕೂಡ ಇದ್ದಾರೆ. ಇದರ ಜೊತೆಗೆ ಬೇರೆ ಒಂದಿಷ್ಟು ಚಟುವಟಿಕೆಗಳು ಕೂಡ ಇನ್ನೇನು ಕೆಲವೇ ಹೊತ್ತಿನಲ್ಲಿ ನಡೆಯುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಪೃಥ್ವಿ, ಓಕೆ, ಧನ್ಯವಾದ ಆಶಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ.